ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 7 ವಿದುರ ಪ್ರಶ್ನೆ ಮುಂದುವರೆದದ್ದು. ಇದರಿಂದ ಇವತ್ತು 39ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 39. ನಿಮಿತ್ತಾನಿ ಚ ತಸ್ಯೇಹ ಪ್ರೋಕ್ತಾನ್ಯನಘ ಸೂರಿಭಿಃ ಸ್ವತೋ ಜ್ಞಾನಂ ಕುತಃ ಪುಂಸಾಂ ಭಕ್ತಿರ್ವೈರಾಗ್ಯಮೇವವ. ಅನುವಾದ: ಭಗವಂತನ ದೋಷರಹಿತ ಭಕ್ತರು ಅಂತಹ ಜ್ಞಾನದ ಆಕರವನ್ನು ಉಲ್ಲೇಖಿಸಿದ್ದಾರೆ. ಅಂತಹ ಭಕ್ತರ ಸಹಾಯವಿಲ್ಲದೆ ಭಕ್ತಿ ಸೇವೆಯ ಜ್ಞಾನ ಮತ್ತು ವಿರಕ್ತಿಗಳನ್ನು ಹೇಗೆ ಪಡೆಯಲು ಸಾಧ್ಯ? ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ವಿದುರರು ಮೈತ್ರೇಯರಿಗೆ ಕೇಳ್ತಾರೆ, ಜೀವಿಗಳು ಮತ್ತೆ ಆ ದೇವೋತ್ತಮ ಪರಮ ಪುರುಷರನ್ನ ಕುರಿತ ಸತ್ಯಗಳು ಯಾವ್ದ್ಯಾವ್ದಿದೆ ಅದನ್ನ ತಿಳಿಸಿ, ಮತ್ತು ಅವ್ರ ಸ್ವರೂಪ ಏನು, ಆಮೇಲೆ ವೇದಗಳಲ್ಲಿರುವಂತಹ ಜ್ಞಾನ ಇದೆಯಲ್ಲ ಅದರಲ್ಲಿರುವಂತಹ ನಿರ್ದಿಷ್ಟ ಮೌಲ್ಯಗಳು ಯಾವುದು, ಸದ್ಗುರು ಮತ್ತೆ ಅವರ ಶಿಷ್ಯರ ಅಗತ್ಯಗಳು ಏನಿದೆ ಅದರ ಬಗ್ಗೆ ವಿವರವಾಗಿ ತಿಳಿಸಿ ಅಂತ ಕೇಳಿದ್ರು. ಈಗ ಇಲ್ಲಿ ಕೇಳ್ತಾ ಇದ್ದಾರೆ, ಭಗವಂತನ ದೋಷರಹಿತ ಭಕ್ತರು ಇರ್ತಾರಲ್ಲ, ಅಂದ್ರೆ ದೋಷನೇ ಇರೋದಿಲ್ಲ ಅವ್ರ ಹತ್ರ, ಅಂಥ ಭಕ್ತರು ಆ ರೀತಿಯ ಜ್ಞಾನದ ಆಕರವನ್ನ, ಅಂದ್ರೆ ಏನು ವೇದಗಳಲ್ಲಿ ಹೇಳಿದಾರೋ ಮತ್ತೆ ಗುರುವಿನ ಮೂಲಕ ತಿಳ್ಕೊಳ್ಳುವಂಥದ್ದು, ಆ ಒಂದು ಜ್ಞಾನದ ಆಕರವನ್ನ ಅವರು ಉಲ್ಲೇಖ ಮಾಡಿದ್ದಾರೆ. ಅವರೆಲ್ಲ ಹೇಳಿದ್ದಾರೆ ಇದ್ರ ಬಗ್ಗೆ. ಹೌದು, ನಾವು ಧರ್ಮಗ್ರಂಥಗಳಿಂದ ತಗೊಳ್ಬೇಕು ಮತ್ತೆ ನಮ್ಮ ಗುರುಗಳ ಮೂಲಕ ನಾವು ಅದನ್ನ ಕಲಿಬೇಕು ಅಂತನ್ಬಿಟ್ಟು. ಆದ್ರೆ ಭಕ್ತರ ಸಹಾಯನೇ ಇಲ್ಲದೆ ಭಕ್ತಿ ಸೇವೆಯ ಜ್ಞಾನ ಮತ್ತೆ ವಿರಕ್ತಿ ಹೇಗೆ ತಾನೇ ಪಡೆಯೋದಕ್ಕೆ ಸಾಧ್ಯ ಅಂತನ್ಬಿಟ್ಟು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇವಾಗ ಭಕ್ತರು ಆಲ್ರೆಡಿ ಅವರು ಆ ಒಂದು ಅನುಭವವನ್ನ ಪಡೆದಿರ್ತಾರೆ, ಯಾರದೋ ಒಂದು ಸಹಾಯದಿಂದ ಅಲ್ಲಿಗೆ ಹೋಗಿರ್ತಾರೆ. ಸೊ ಅವರ ಸಹಾಯ ಇಲ್ಲದೆ ನಾವು ಭಕ್ತಿಯಲ್ಲಿ ಜ್ಞಾನ ಮತ್ತೆ ವಿರಕ್ತಿಯನ್ನ ಪಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ವಿದುರರ ಪ್ರಶ್ನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಗುರುವಿನ ಸಹಾಯವಿಲ್ಲದೆ ಆತ್ಮ ಸಾಕ್ಷಾತ್ಕಾರವನ್ನು ಪ್ರತಿಪಾದಿಸುವ ಅನನುಭವಿ ವ್ಯಕ್ತಿಗಳು ಅನೇಕರಿದ್ದಾರೆ. ಅವರು ಸದ್ಗುರುವಿನ ಅಗತ್ಯವನ್ನು ನಿಂದಿಸುವರು ಮತ್ತು ಸದ್ಗುರುವಿನ ಅವಶ್ಯಕತೆ ಇಲ್ಲವೆಂಬ ಸಿದ್ಧಾಂತವನ್ನು ಪ್ರಚಾರ ಮಾಡುತ್ತಾ ತಾವೇ ಅವನ ಸ್ಥಾನವನ್ನು ಸ್ವೀಕರಿಸಲು ಪ್ರಯತ್ನಿಸುವರು. ಇಲ್ಲಿ ಗುರುಗಳು ಒಬ್ಬ ಶಿಷ್ಯ ಭಕ್ತಿಯನ್ನ ಪಡಿಬೇಕಾದ್ರೆ ಅದ್ರ ಬಗ್ಗೆ ಜ್ಞಾನ ತಿಳುವಳಿಕೆ ಎಲ್ಲ ತಿಳ್ಕೋಬೇಕು ಅಂತಂದ್ರೆ ಒಬ್ಬ ಗುರುವಿನ ಸಹಾಯ ಬೇಕೇ ಬೇಕು. ಆದ್ರೆ ಗುರುವಿನ ಸಹಾಯವನ್ನೇ ಇಲ್ಲದೆ ಆತ್ಮ ಸಾಕ್ಷಾತ್ಕಾರವನ್ನ ಪಡ್ಕೋಬಹುದು ಅಂತ ಬೇಕಾದಷ್ಟು ಅನುಭವನೇ ಇಲ್ಲದೆ ಇರುವಂಥವ್ರು ಮಾತಾಡ್ತಾರೆ. ಅವರು ಸದ್ಗುರುವಿನ ಒಂದು ಅಗತ್ಯ ಇದೆ ಅಂತಂದ್ರೆ ಅದನ್ನ ನಿಂದನೆ ಮಾಡ್ತಾರೆ, ಏನು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಸದ್ಗುರುನೇ ಬೇಕಾಗಿಲ್ಲ ಅಂತ ಹೇಳ್ತಾ ಪ್ರಚಾರ ಮಾಡ್ತಾ ಅವ್ರ ಸ್ಥಾನವನ್ನ ಇವರೇ ಪಡ್ಕೊಂಡ್ಬಿಡ್ತಾರೆ. ನಾನೇ ಹೇಳ್ಕೊಡ್ತೀನಿ, ಮೊದಲು ಇವರೇ ಅದನ್ನ ಪಡ್ಕೊಂಡಿಲ್ಲ, ಆದ್ರೆ ಅದ್ರ ಬಗ್ಗೆ ನಾನು ಹೇಳ್ತೀನಿ ಅಂತಾರೆ. ಅದು ಹೇಗ್ ಸಾಧ್ಯ? ನನಗೇ ವಿಚಾರ ಗೊತ್ತಿಲ್ಲ, ನಾನು ಅದನ್ನ ಅನುಭವಿಸಿಲ್ಲ ಅಂತಂದ್ಮೇಲೆ ಅದ್ರ ಬಗ್ಗೆ ನಾನು ಹೇಗ್ ಮಾತಾಡೋದಕ್ಕೆ ಸಾಧ್ಯ? ಇಲ್ಲ ಅಲ್ವಾ? ಆ ರೀತಿಯ ಕೆಲಸಗಳನ್ನು ಅವರು ಮಾಡ್ತಾರೆ. ಆದರೆ ಶ್ರೀಮದ್ ಭಾಗವತವು ಈ ದೃಷ್ಟಿಕೋನವನ್ನು ಒಪ್ಪುವುದಿಲ್ಲ. ಶ್ರೇಷ್ಠ ಅಲೌಕಿಕವಾದಿ ವಿದ್ವಾಂಸರಾದ ವ್ಯಾಸ ಮಹರ್ಷಿಗಳೂ ಕೂಡ ಸದ್ಗುರು ಒಬ್ಬನ ಅಗತ್ಯವನ್ನು ಮನಗಂಡಿದ್ದರು. ತನ್ನ ಸದ್ಗುರುವಾದ ನಾರದರ ಉಪದೇಶದ ಅಡಿಯಲ್ಲಿ ಅವರು ಈ ಉದಾತ್ತ ಸಾಹಿತ್ಯವಾದ ಶ್ರೀಮದ್ ಭಾಗವತವನ್ನು ರಚಿಸಿದರು. ನೋಡಿ, ಸದ್ಗುರು ಇಲ್ಲದೆ ನಾವು ಎಲ್ಲವನ್ನ ಮಾಡ್ಕೋಬೋದು ಅಂತ ಹೇಳೋರು ಬೇಕಾದಷ್ಟು ಜನ ಇದ್ದಾರೆ. ಆದರೆ ಶ್ರೀಮದ್ ಭಾಗವತ ಆ ರೀತಿ ಯೋಚನೆ ಮಾಡ್ತಾರಲ್ಲ, ಆ ದೃಷ್ಟಿಕೋನವನ್ನು ಒಪ್ಪೋದಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ಕೆಲವರಿಗೆ ಧರ್ಮಗ್ರಂಥಗಳಲ್ಲಿ ಶ್ರದ್ಧೆನೂ ಇರೋದಿಲ್ಲ, ನಂಬಿಕೆನೂ ಇರೋದಿಲ್ಲ. ಅಂಥವ್ರಿಗೆ ನಾವೇನು ಹೇಳೋಕ್ಕಾಗಲ್ಲ. ಯಾರು ಅಂದರೆ ನಮಗಿವಾಗ ಧರ್ಮಗ್ರಂಥಗಳೇ ಆಧಾರ ಅಂತ ನಾವು ತಿಳ್ಕೊಂಡಿರೋವಂಥವ್ರು, ಸೊ ಗುರುವಿನ ಶರಣಾಗತಿಯಲ್ಲೇ ನಾವು ಕಲಿಬೇಕು ಅಂತಿರೋರು. ನಮಗೇನು ಅಂತಂದರೆ ಶ್ರೀಮದ್ ಭಾಗವತ ಆಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ಈ ವೇದಗಳೇ ಆಗಿರ್ಬೋದು, ನಮ್ಮ ಧರ್ಮಗ್ರಂಥಗಳಲ್ಲಿ ಏನು ಹೇಳಿದಾರೋ ಅದನ್ನ ನಂಬಿ ಅದ್ರ ಪ್ರಕಾರ ನಡ್ಕೊಳ್ಳುವಂತ ನಾವು ಅದನ್ನ ಫಾಲೋ ಮಾಡ್ತೀವಿ. ಅದನ್ನು ಒಪ್ಕೊಳ್ದೇ ಇರೋರು ಬೇಕಾದಷ್ಟು ಜನ ಇದ್ದಾರೆ. ಆದರೆ ಶ್ರೀಮದ್ ಭಾಗವತ ಗುರು ಇಲ್ಲದೆ ಅದನ್ನ ಪಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತಾನೆ ಹೇಳುತ್ತೆ. ಶ್ರೇಷ್ಠ ಅಲೌಕಿಕವಾದಿ ವಿದ್ವಾಂಸರಾದಂತಹ ಯಾರು ಈ ಒಂದು ಗ್ರಂಥವನ್ನ ರಚನೆ ಮಾಡಿರುವಂತಹ ವ್ಯಾಸ ಮಹರ್ಷಿಗಳು, ಅವರು ಕೂಡ ಒಬ್ಬ ಸದ್ಗುರುವಿನ ಅಗತ್ಯವನ್ನ ತಿಳ್ಕೊಂಡಿದ್ರು.
ಅವರು ಗುರು ಯಾರು ಅಂತಂದ್ರೆ ನಾರದರು. ಅವರು ಏನು ಅಂತಂದ್ರೆ ಈ ಭಾಗವತದಲ್ಲೇ ಬರುತ್ತಾ ಒಂದು ವಿಷಯ. ಒಂದ್ಸರಿ ಅವರು ಕೂತ್ಕೊಂಡು ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಏನೋ ಒಂಥರ ಮನಸ್ಸಿಗೆ ಸಮಾಧಾನನೇ ಇಲ್ವಲ್ಲ ನನಗೆ, ಯಾಕೆ ಅಂತ ಗೊತ್ತಾಗ್ತಾ ಇಲ್ವಲ್ಲ. ನಾನೆಲ್ಲ ಬರೀ ಆಧ್ಯಾತ್ಮಿಕ ಕೆಲಸಗಳನ್ನೇ ಮಾಡ್ತಿದ್ದೀನಿ. ಆದರೂ ನನಗೆ ಯಾಕೆ ತೃಪ್ತಿನೇ ಸಿಗ್ತಾ ಇಲ್ಲ ಅಂತಂದ್ಬಿಟ್ಟು ಅವರು ಯೋಚನೆ ಮಾಡ್ಕೊಂಡು ಕೂತಿದ್ದಾಗ ನಾರದರು ಬರ್ತಾರೆ ಅವ್ರ ಹತ್ರ. ಏನಾಯಿತು? ಯಾಕೆ ಹೀಗಿದ್ದೀರಾ ಅಂತ ಕೇಳಿದಾಗ, ನಾನು ಎಲ್ಲ ಗ್ರಂಥಗಳನ್ನು ಮಹಾಭಾರತವನ್ನು ರಚನೆ ಮಾಡಿದ್ದೀನಿ. ಇನ್ನೂ ಬೇಕಾದಷ್ಟು ಗ್ರಂಥಗಳನ್ನು ರಚನೆ ಮಾಡಿದ್ದೀನಿ. ಆದರೂ ನನ್ನ ಮನಸ್ಸಿಗೆ ಸಮಾಧಾನನೇ ಆಗ್ತಿಲ್ಲ ಅಂತಂದಾಗ ನಾರದರು ತಿಳ್ಕೊಂಡು ಅವ್ರು ಯಾಕೆ ಆ ರೀತಿ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗತ್ತೆ. ಅವರು ಗುರುವಿನ ಸ್ಥಾನದಲ್ಲಿದ್ದು ವ್ಯಾಸ ಮಹರ್ಷಿಗಳು ಶಿಷ್ಯನ ಸ್ಥಾನದಲ್ಲಿದ್ದಾರೆ. ಆಗ ಅವರು ಹೇಳ್ತಾರೆ, ನೀನು ಎಲ್ಲ ಮಾಡಿದ್ಯಾ, ಆದರೆ ಭಗವಂತನ ಗುಣಗಾನವನ್ನು ಮಾಡಿಲ್ವಲ್ಲ, ಭಗವಂತನ ಬಗ್ಗೆ ಹೇಳಿದೀಯಾ ಆಯ್ತಾ. ಭಗವಂತ ಹೀಗೆ ಅವನನ್ನು ಪಡಿಬೇಕಂದ್ರೆ ಏನು ಮಾಡಬೇಕು, ಕಥೆಗಳ ಮೂಲಕ ಹೇಳಿದ್ಯಾ, ತತ್ವಗಳನ್ನು ಹೇಳಿದ್ಯಾ. ಭಗವದ್ಗೀತೆನೂ ಮಹಾಭಾರತದಲ್ಲೇ ಬರೋದಲ್ವಾ, ಅದನ್ನೆಲ್ಲ ರಚನೆ ಮಾಡಿದ್ಯಾ. ಆದರೆ ಭಗವಂತನನ್ನು ಕೊಂಡಾಡೋದು ಅವನಿಗೆ ತುಂಬ ಇಷ್ಟ. ಅದು ಭಗವಂತನನ್ನು ಕೊಂಡಾಡೋದು, ಅವನನ್ನು ಹೊಗಳೋದು, ಅವನ ಲೀಲೆಗಳನ್ನು ವಿವರಣೆ ಮಾಡಿ ಹೇಳೋದು, ಅದೆಲ್ಲ ಹೇಳಿದ್ರೆ ಅವನಿಗೆ ತುಂಬ ಇಷ್ಟ ಆಗುತ್ತೆ. ಅದನ್ನು ನೀನು ಮಾಡಿಲ್ಲ, ಅದಕ್ಕೋಸ್ಕರ ನೀನು ಭಾಗವತವನ್ನು ರಚನೆ ಮಾಡು ಅಂತ ಅಂದ್ಬಿಟ್ಟು ಅವ್ರು ಹೇಳಿದ ಮೇಲೆ ಅವರು ಇದನ್ನು ರಚನೆ ಮಾಡ್ತಾರೆ ಆಯಿತಾ. ಅವರು ಕೂಡ ಗುರುವನ್ನು ಪಡ್ಕೊಳ್ತಾರೆ. ಮತ್ತು ಅದರ ಒಂದು ಇಂಪಾರ್ಟೆನ್ಸ್ ಏನು, ಅದರ ಅಗತ್ಯ ಏನು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಒಬ್ಬ ಶಿಷ್ಯನ ಜೀವನದಲ್ಲಿ ಏನಾಗ್ತಾ ಇದೆ, ಅವನು ಯಾಕೆ ಮುಂದೆ ಹೋಗ್ತಾ ಇಲ್ಲ, ಅಥವಾ ಅವನು ಇರೋ ಒಂದು ಸ್ಥಿತಿಗೆ ಏನು ಕಾರಣ, ಇದೆಲ್ಲ ಒಬ್ಬ ಗುರುಗೇನೆ ಗೊತ್ತಾಗೋದು. ಸೊ ಅದಕ್ಕೆ ಎಲ್ಲರಿಗೂ ಒಬ್ಬರು ಗುರು ಇರಬೇಕು ಅನ್ನೋದು ಇದರಿಂದ ನಮಗೆ ಗೊತ್ತಾಗುತ್ತೆ. ತನ್ನ ಸದ್ಗುರುವಾದಂತಹ ನಾರದರು ಹೇಳದಂಥ ಉಪದೇಶ ಮಾಡದಂಥ ರೀತಿಯಲ್ಲೇನೆ ಅವರು ಈ ಸಾಹಿತ್ಯ ಅಂದರೆ ಶ್ರೀಮದ್ ಭಾಗವತವನ್ನು ರಚನೆ ಮಾಡ್ತಾರೆ. ಶ್ರೀ ಚೈತನ್ಯರೂ ಕೂಡ ತಾವೇ ಸ್ವಯಂ ಕೃಷ್ಣನಾಗಿದ್ದರೂ ಸದ್ಗುರುವನ್ನು ಸ್ವೀಕರಿಸಿದ್ದರು. ಅಂದರೆ ಈಗ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರು ಕೃಷ್ಣನ ಅವತಾರ ಅಂತಾನೆ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅವರು ಕೃಷ್ಣ ಸ್ವಯಂ ಆಗಿದ್ರು, ಅವರು ಸದ್ಗುರುವನ್ನು ಸ್ವೀಕಾರ ಮಾಡಿರ್ತಾರೆ, ಅವ್ರಿಗೂ ಗುರುಗಳಿದ್ದಾರೆ. ಇನ್ನು ಭಗವಂತ ಕೃಷ್ಣ ಜ್ಞಾನೋದಯಕ್ಕೋಸ್ಕರ ಯಾರನ್ನ ಗುರುವಾಗಿ ಸ್ವೀಕಾರ ಮಾಡಿದ್ದ? ಸಾಂದೀಪಿನಿ ಮುನಿಯನ್ನ. ಅವ್ರು ಹೋಗಿ ಆಶ್ರಮದಲ್ಲಿದ್ದು ಕಲಿತಾರಲ್ವಾ. ಅಂದರೆ ಎಲ್ಲರಿಗೂ ಕೂಡ ಒಬ್ಬ ಗುರು ಅಂತ ಇರಬೇಕು. ಗುರು ಅಂದರೆ ಸದ್ಗುರು, ಅಂದರೆ ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಂಡಿರುವಂಥವ್ರು. ಎಲ್ಲ ಆಚಾರ್ಯರು ಹಾಗೂ ಜಗತ್ತಿನ ಸಂತರು ಸದ್ಗುರುವನ್ನು ಹೊಂದಿದ್ದರು. ಭಗವದ್ಗೀತೆಯಲ್ಲಿ ಅರ್ಜುನನು ಅಂತಹ ಔಪಚಾರಿಕ ಘೋಷಣೆಯ ಅವಶ್ಯಕತೆ ಅಲ್ಲಿ ಇಲ್ಲವಾಗಿದ್ದರೂ ಕೂಡ ಭಗವಾನ್ ಕೃಷ್ಣನನ್ನು ತನ್ನ ಸದ್ಗುರುವಾಗಿ ಸ್ವೀಕರಿಸಿದ್ದನು. ಅಂದರೆ ಅರ್ಥ, ಎಲ್ಲ ಆಚಾರ್ಯರು ನಾವು ಯಾರ್ಯಾರನ್ನ ನೋಡ್ತೀವೋ ಗುರು ಅಂತಂದ್ಬಿಟ್ಟು ಅವ್ರಿಗೊಬ್ರು ಗುರು ಇದ್ದೇ ಇದ್ರು. ಅಂದರೆ ಎಲ್ಲ ಆಚಾರ್ಯರಿಗೂ ಸಂತರಿಗೂ ಅವ್ರು ಯಾರೇ ಆಗಿರ್ಬೋದು ಎಲ್ಲರೂ ಸದ್ಗುರುವನ್ನು ಹೊಂದಿರ್ತಾರೆ. ಈಗ ನಾವು ಭಗವದ್ಗೀತೆಯಲ್ಲಿ ಕಾಣುವ ಹಾಗೆ ಅವನು ಹೇಳ್ತಾನಲ್ವಾ, ನಾನು ನಿನ್ನ ಶಿಷ್ಯನಾಗಿದ್ದೀನಿ, ನಿನ್ನನ್ನು ನಾನು ಗುರುವಾಗಿ ಸ್ವೀಕಾರ ಮಾಡಿದ್ದೀನಿ, ಅಥವಾ ನನ್ನನ್ನು ನೀನು ಶಿಷ್ಯನಾಗಿ ಸ್ವೀಕಾರ ಮಾಡಿ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನೀನೇ ಹೇಳು ಕೃಷ್ಣ ಅಂತ ಅಂದ್ಬಿಟ್ಟು ಅರ್ಜುನ ಹೇಳ್ತಾನಲ್ವಾ. ಅಲ್ಲಿ ಅದು ಹೇಳುವಂಥ ನೆಸೆಸಿಟಿ ಇರಲಿಲ್ಲ, ಆದರೂ ಕೂಡ ನೋಡಿ ಅವನು ಘೋಷಣೆ ಮಾಡ್ತಾನೆ, ನೀನೇ ನನ್ನ ಗುರು, ನಾನು ನಿನ್ನ ಶಿಷ್ಯ, ನೀನು ನನಗೆ ತಿಳುವಳಿಕೆ ಉಪದೇಶವನ್ನು ಮಾಡು ಅಂತಂದ್ಬಿಟ್ಟು ಹೇಳ್ತಾನೆ. ಅಂದರೆ ಕೃಷ್ಣನನ್ನು ಸದ್ಗುರುವಾಗಿ ಅವನು ಕೂಡ ಸ್ವೀಕಾರ ಮಾಡಿದ್ದ. ಆದ್ದರಿಂದ ಎಲ್ಲ ವಿಷಯಗಳಲ್ಲೂ ಸದ್ಗುರುವನ್ನು ಸ್ವೀಕರಿಸುವ ಅಗತ್ಯದ ಬಗ್ಗೆ ಪ್ರಶ್ನೆಯೇ ಇಲ್ಲ. ಒಂದೇ ಒಂದು ಒಡಂಬಡಿಕೆ ಎಂದರೆ ಆ ಸದ್ಗುರುವು ಪರಂಪರಾಗತನಾಗಿರಬೇಕು. ಅಂದರೆ ಸದ್ಗುರುವು ಪರಂಪರಾ ಕ್ರಮವೆಂದು ಕರೆಯಲಾದ ಶಿಷ್ಯ ಸಂಪ್ರದಾಯದ ಸರಿಯಾದ ಸರಪಳಿಯಲ್ಲಿ ಇರುವವನಾಗಿರಬೇಕು. ಅಂದರೆ ಇಲ್ಲಿ ನಮಗೆ ಗೊತ್ತಾಗೋದೇನು, ಎಲ್ಲರೂ ಕೂಡ ಸದ್ಗುರುವನ್ನು ಪಡೆದಿರಬೇಕು, ಅದ್ರ ಬಗ್ಗೆ ಬೇರೆ ಮಾತೇ ಇಲ್ಲ. ಇಲ್ಲಿ ಒಂದು ರೂಲ್ಸ್ ಇರಬೇಕು, ಏನು ಅಂತಂದರೆ ಸದ್ಗುರು ಆಗಿರುವಂಥವನು ಪರಂಪರೆಯಿಂದ ಬಂದಿರೋನು ಆಗಿರಬೇಕು ಅಂತ. ಗುರು ಶಿಷ್ಯ ಪರಂಪರೆ ಅಂತ ಹೇಳ್ತೀವಲ್ವಾ, ಅದರ ಪರಂಪರೆಯಲ್ಲಿ ಬಂದಿರೋರು ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸೂರಿಗಳು ಶ್ರೇಷ್ಠ ವಿದ್ವಾಂಸರಾಗಿರುತ್ತಾರೆ, ಆದರೆ ಅವರು ಯಾವಾಗಲೂ ಅನಘ ಅಂದರೆ ದೋಷರಹಿತರು ಆಗದಿರಬಹುದು. ಭಗವಂತನ ಶುದ್ಧ ಭಕ್ತನಾದವನೇ ಅನಘ ಸೂರಿಯಾಗಿರುತ್ತಾನೆ. ಭಗವಂತನ ಶುದ್ಧ ಭಕ್ತರಲ್ಲದವರು ಅಥವಾ ಭಗವಂತನೊಂದಿಗೆ ಸಮಾನ ಸ್ತರದಲ್ಲಿ ಬಯಸುವವರು ಅನಘ ಸೂರಿಗಳಾಗಿರುವುದಿಲ್ಲ.
ಅಂದ್ರೆ ಅರ್ಥ ಇಲ್ಲಿ ಸೂರಿ ಅಂತಂದ್ರೆ ಭಕ್ತರು ಅಂತಾನೆ ಅರ್ಥ. ಸೂರಿಗಳೆಲ್ಲರೂ ಕೂಡ ಶ್ರೇಷ್ಠ ವಿದ್ವಾಂಸರಾಗಿರ್ತಾರೆ. ಅವ್ರು ಎಲ್ಲವನ್ನ ತಿಳ್ಕೊಂಡಿರ್ತಾರೆ. ಆದ್ರೆ ಯಾವಾಗ್ಲೂ ಕೂಡ ಅನಘ ಅಂತಂದ್ರೆ ದೋಷರಹಿತರು ಆಗದೇ ಇರಬಹುದು. ಅವ್ರು ಬರೀ ಸೂರಿಗಳಾಗಿರ್ಬೋದು. ಅನಘ ಸೂರಿಗಳಾಗಿರೋದಕ್ಕೆ ಸಾಧ್ಯ ಇರೋದಿಲ್ಲ. ಅಂದ್ರೆ ವಿದ್ವಾಂಸರಾಗಿದ್ರು ಕೂಡ ಅವರಲ್ಲೂ ಕೆಲವೊಂದು ದೋಷಗಳು ಇರಬಹುದು. ಆದ್ರೆ ಭಗವಂತನ ಶುದ್ಧ ಭಕ್ತರಿರ್ತಾರಲ್ಲ, ಅವರು ಅನಘ ಸೂರಿಗಳಾಗಿರ್ತಾರೆ. ಅಂದ್ರೆ ಏನು? ದೋಷಗಳೇ ಇಲ್ದೇ ಇರುವಂತ ಭಕ್ತರಾಗಿರ್ತಾರೆ ಅಂತ ಅರ್ಥ. ಶುದ್ಧ ಭಕ್ತರು ಯಾರು ಆಗಿರೋದಿಲ್ವೋ ಅವರು, ಮತ್ತೆ ಭಗವಂತನಿಗೆ ನಾನು ಸಮಾನ ಅಂತ ತಿಳ್ಕೊಂಡಿರುವಂಥವ್ರು, ಅಂದ್ರೆ ನಾನು ಅವನು ಒಂದೇ ಅಂತ ತಿಳ್ಕೊಳ್ತಾರಲ್ಲ, ಅವರು ಅನಘ ಸೂರಿಗಳಾಗಿರೋದಕ್ಕೆ ಸಾಧ್ಯ ಇಲ್ಲ. ಶುದ್ಧ ಭಕ್ತರು ಪ್ರಮಾಣಭೂತ ಧರ್ಮಗ್ರಂಥಗಳ ತಳಹದಿಯ ಮೇಲೆ ಜ್ಞಾನದ ಅನೇಕ ಗ್ರಂಥಗಳನ್ನು ರಚಿಸಿದ್ದಾರೆ. ಶ್ರೀಲರೂಪ ಗೋಸ್ವಾಮಿ ಮತ್ತು ಅವರ ಸಹಾಯಕರು ಶ್ರೀ ಚೈತನ್ಯ ಮಹಾಪ್ರಭುಗಳ ಉಪದೇಶದಡಿಯಲ್ಲಿ ಉನ್ನತ ಶೀಲ ಭಕ್ತರ ಮಾರ್ಗದರ್ಶನಕ್ಕಾಗಿ ನಾನಾ ತೆರನಾದ ಸಾಹಿತ್ಯವನ್ನು ರಚಿಸಿದ್ದಾರೆ. ಭಗವಂತನ ಶುದ್ಧ ಭಕ್ತರ ಮಟ್ಟಕ್ಕೆ ತನ್ನನ್ನು ಎತ್ತರಿಸಿಕೊಳ್ಳುವ ಬಗ್ಗೆ ತೀವ್ರಾಸಕ್ತಿ ಇರುವವರೆಲ್ಲ ಆ ಸಾಹಿತ್ಯದ ಸದುಪಯೋಗವನ್ನು ಪಡೆಯಲೇಬೇಕು. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ? ಶುದ್ಧ ಭಕ್ತರು ಏನು ಮಾಡ್ತಾರೆ? ನಮ್ಮ ಧರ್ಮಗ್ರಂಥಗಳಿರುತ್ತಲ್ಲ, ಅಂದ್ರೆ ಅದೇ ಪ್ರಮಾಣ ಇರೋದು ನಮಗೆ. ಭಗವಂತನ ಬಗ್ಗೆ ತೋರಿಸ್ಕೊಡೋದೇ ನಮ್ಮ ಧರ್ಮಗ್ರಂಥಗಳು. ಅದೇ ನಮಗೆ ಆಧಾರ, ನಮಗೆ ಪ್ರಮಾಣ. ಸೊ ಆ ಧರ್ಮಗ್ರಂಥಗಳನ್ನ ತಳಹದಿಯಾಗಿಟ್ಕೊಂಡು, ಅಂದ್ರೆ ಅದರಲ್ಲಿ ಹೇಳಿರೋದನ್ನೇ ಮೂಲವಾಗಿಟ್ಕೊಂಡು ಬೇಕಾದಷ್ಟು ಗ್ರಂಥಗಳನ್ನ ರಚಿಸಿದ್ದಾರೆ. ಯಾಕೆ ಬೇಕಾಗಿದೆ? ಬೇಕಾದಷ್ಟು ಒಂದೇ ಗ್ರಂಥ ಇದ್ರೆ ಸಾಕಲ್ವಾ ಅಂತ ಅನ್ನಿಸ್ಬಹುದು. ಆದರೆ ಅದನ್ನ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ಈಗ ಒಬ್ರು ಹೇಳಿದ್ದು ಇನ್ನೊಬ್ಬರಿಗೆ ಅರ್ಥ ಆಗೋದಿಲ್ಲ ಬೇಗ. ಸೊ ಒಬ್ಬ ಗುರುಗಳು ಹೇಳಿದ್ದನ್ನ ಇನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಅಲ್ವಾ? ಒಬ್ಬೊಬ್ರಿಗೆ ಹೇಳೋ ರೀತಿ ಇರುತ್ತಲ್ಲ, ಅದು ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ತಾರೆ? ಧರ್ಮಗ್ರಂಥಗಳನ್ನೇ ಆಧಾರವಾಗಿಟ್ಕೊಂಡು ತಮ್ಮದೇ ಆದಂತ ಏನೋ ಒಂದು ವಿಷಯವನ್ನ ಹೇಳಕ್ ಹೋಗಲ್ಲ. ಧರ್ಮಗ್ರಂಥಗಳಲ್ಲಿ ಏನು ಹೇಳಿದಾರೋ ಅದನ್ನೇ ಆಧಾರವಾಗಿಟ್ಕೊಂಡು ಇವರು ಅದನ್ನ ಎಕ್ಸ್ಪ್ಲನೇಷನ್ ಮಾಡ್ತಾರೆ, ವಿವರಣೆಗಳನ್ನ ಕೊಡ್ತಾರಲ್ಲ. ಅಂತ ಬೇಕಾದಷ್ಟು ಗ್ರಂಥಗಳನ್ನ ಅವ್ರು ರಚನೆ ಮಾಡಿ ಇಟ್ಟಿದ್ದಾರೆ. ಯಾಕಂದ್ರೆ ಅದೆಲ್ಲ ಬೇರೆಯವ್ರಿಗೂ ಉಪಯೋಗ ಆಗಲಿ ಅಂತನ್ಬಿಟ್ಟು. ಸೊ ಇಲ್ಲಿ ಶ್ರೀಲ ರೂಪ ಗೋಸ್ವಾಮಿಗಳು ಮತ್ತೆ ಅವರ ಸಹಾಯಕರು ಅವರೆಲ್ಲ ಏನ್ ಮಾಡಿದ್ರು? ಶ್ರೀ ಚೈತನ್ಯ ಮಹಾಪ್ರಭುಗಳ ಉಪದೇಶವನ್ನ ಆಧಾರವಾಗಿಟ್ಕೊಂಡು ಅವರ ಉಪದೇಶಗಳನ್ನ ತಗೊಂಡು ಭಕ್ತರು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಬೇಕು, ಅದಕ್ಕೋಸ್ಕರ ಅವರಿಗೆ ಒಂದು ಸಹಾಯ ಆಗ್ಲಿ ಅಂತ ಅವರು ಮಾರ್ಗದರ್ಶನ ಮಾಡಬೇಕು ಅನ್ನೋದಕ್ಕೋಸ್ಕರ ಬೇಕಾದಷ್ಟು ಸಾಹಿತ್ಯಗಳನ್ನ ರಚನೆ ಮಾಡಿದ್ದಾರೆ. ಭಗವಂತನ ಶುದ್ಧ ಭಕ್ತರ ಮಟ್ಟಕ್ಕೆ ತನ್ನನ್ನ ತಾನು ಯಾರು ಎತ್ತರಿಸ್ಕೋಬೇಕಪ್ಪ, ನಾನು ಕೂಡ ಶುದ್ಧ ಭಕ್ತರ ಮಟ್ಟಕ್ಕೆ ಹೋಗಬೇಕು ಅಂತ ಆಸಕ್ತಿ ಯಾರಲ್ಲಾದ್ರೂ ಇದ್ರೆ ಆ ರೀತಿಯ ಸಾಹಿತ್ಯದ ಸದುಪಯೋಗವನ್ನ ನಾವು ಪಡ್ಕೊಳ್ಬೋದು ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಚೈತನ್ಯ ಮಹಾಪ್ರಭುಗಳ ಒಂದು ಪರಂಪರೆಯಲ್ಲಿ ಬರ್ತಾರಲ್ಲ, ಅವರು ಬರೆದಿರುವಂತಹ ಗ್ರಂಥಗಳು ತುಂಬಾನೇ ಚೆನ್ನಾಗಿದ್ದಾವೆ. ಅದೆಲ್ಲ ರಾಗಭಕ್ತಿಗೆ ಸಂಬಂಧಪಟ್ಟಿರುವಂಥದ್ದು. ಅಲ್ಲಿ ಕೃಷ್ಣ ಮತ್ತೆ ರಾಧೆಯರ ಮತ್ತೆ ಭಕ್ತರು ಗೋಸ್ವಾಮಿಗಳು ಬರ್ತಾರಲ್ಲ, ಅವರ ಜೀವನ ಚರಿತ್ರೆಗಳು ತುಂಬಾನೇ ಚೆನ್ನಾಗಿದೆ. ಭಗವಂತ ಮತ್ತೆ ಭಕ್ತರ ಬಗ್ಗೆ ನಾವು ತಿಳ್ಕೋಬೇಕು, ಅದನ್ನ ಅನುಭವಿಸ್ಬೇಕು ಅಂತಂದ್ರೆ ಆ ರಾಗಭಕ್ತಿಯ ಗ್ರಂಥಗಳನ್ನೆಲ್ಲ ನಾವು ಓದಿದಾಗ ನಿಜವಾಗ್ಲೂ ಆ ಭಕ್ತಿಯ ಪರಾಕಾಷ್ಠತೆ ಏನು ಅನ್ನೋದು ನಮಗೆ ಗೊತ್ತಾಗತ್ತೆ. ತುಂಬಾನೇ ಮಧುರವಾಗಿರುತ್ತೆ ಆ ಒಂದು ಭಗವಂತ ಭಕ್ತನ ಪ್ರೀತಿ, ಅವರೊಬ್ಬರಿಗೊಬ್ಬರು ತೊಡಗಿಸ್ಕೊಳ್ಳುವಂಥ ರೀತಿ, ಭಗವಂತ ಹೇಗೆ ಭಕ್ತರಿಗೋಸ್ಕರ ಏನೇನೆಲ್ಲ ಮಾಡ್ತಾನೆ, ಮತ್ತು ಭಕ್ತರು ಭಗವಂತನಿಗೋಸ್ಕರ ಏನೇನು ಮಾಡ್ತಾರೆ, ಇದೆಲ್ಲ ತುಂಬ ಚೆನ್ನಾಗಿ ಅವರು ವಿವರಣೆಗಳನ್ನು ಮಾಡಿದ್ದಾರೆ. ನಮ್ಗೆ ಯಾವತ್ತಾದರೂ ಆ ಗ್ರಂಥಗಳನ್ನು ಓದುವಂಥ ಒಂದು ಅದೃಷ್ಟ ನಮಗೇನಾದರೂ ಇದ್ದರೆ ಮುಂದೆ ಯಾವತ್ತಾದರೂ ಅದನ್ನೆಲ್ಲ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.